ಬರ್ರಿ ಇವತ್ತು ಹೆಲ್ದಿ ಮತ್ತು ಅಷ್ಟೇ ಟೇಸ್ಟಿ ಆಗಿರೋಂಥ ಉಂಡೆ ಮಾಡೋದು ತೋರಿಸ್ತೀನಂತ್ರಿ. ಈ ಉಂಡೆ ಮಾಡ್ಲಕ್ಕ ನಾ ಏನು ಮಾಡೀನಿ, ಒಂದು ಬಟ್ಟಲು ಇಲ್ಲಿ ಅಗಸಿ ಬೀಜ ಏನು ಮಾಡೀನಿ, ಎಲ್ಲ ಸ್ವಚ್ಛ ಮಾಡಿ ತೊಗೊಂಡು ತಂದು ಏನು ಮಾಡ್ತೀನಿ ಈಗ ಅಂದ್ರೆ ಈ ಪ್ಯಾನಿನಾಗ ಹಾಕ್ಬಿಡ್ತೀನಂತ್ರಿ. ಈಗ ಕಮ್ಮಿ ಉರಿನಾಗ ಇವಕ್ಕೆ ಕೈ ಬಿಡಲ್ದಂಗೆ ಹಿಂಗೆ ಕೈ ಆಡಿಸ್ಕೊತ ಚಂದ ಕೆಂಪುಗಾಗತ್ತನ ಅಂದ್ರೇನ್ರಿ, ಬಣ್ಣ ಬರತ್ತನ ಕ್ರಿಸ್ಪಿ ಆಗತ್ತನ ನಾವು ಹುರಿಬೇಕಾಗ್ತದ್ರಿ. ನಿಮಗೆಲ್ಲ ಗೊತ್ತೇ ಇದ್ದಿರ್ಬೇಕ್ರಿ, ಅಗಸಿ ಬೀಜನಾಗ ಒಮೆಗಾ 3 ಜಾಸ್ತಿ ಇರ್ತದ್ರಿ, ಹಾಗೆ ಫೈಬರ್ನು ಹೆಚ್ಚಿಗಿರ್ತದ್ರಿ. ನಮ್ಮದು ಬ್ಲಡ್ ಶುಗರ್ ಲೆವೆಲ್ಲು ಕಂಟ್ರೋಲ್ ಮಾಡ್ಲಿಕ್ಕೆ ಭಾರಿ ಹೆಲ್ಪ್ ಮಾಡ್ತದ್ರಿ. ಈಗ ಇವಕ್ಕೆ ಒಂದು 2-3 ನಿಮಿಷ ಹುರಿತೀನಂತ್ರಿ. ನೋಡ್ರಿ ಹೆಂಗೆ ಚಟಪಟ ಅಂತ ಹಾರ್ಲತ್ತಾವಲ್ರಿ. ಇವಕ್ಕೆ ಒಂದು 2-3 ನಿಮಿಷ ಹುರಿದಾದ್ಮೇಲೆ ಇದ್ರಾಗೆ ಏನು ಮಾಡ್ತೀನಪ್ಪ ಅಂತಂದ್ರೆ ಒಂದು ಅರ್ಧ ಬಟ್ಟಲು ಬಿಳಿ ಎಳ್ಳು ಸೇರಿಸ್ಲತ್ತೀನಿ ರೀ. ಯಾಕೆ ಅವು ಮೊದಲು ಹುರಿದೀನಿ ಆಮೇಲೆ ಇವು ಹಾಕಿನಪ್ಪ ಅಂತಂದ್ರೆ ಅಗಸಿ ಹುರಿಲಕ್ಕ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗ್ತದೆ, ಎಳ್ಳು ಜಲ್ದಿ ಹುರಿಯೋದಾಗ್ತದೆ ರೀ. ಹೀಗಾಗಿ ನಾನು ಏನು ಮಾಡೀನಿ ರೀ, ಅವು ಒಂದು 80% ಹುರಿದಾದ್ಮೇಲೆ ಎಳ್ಳು ಹಾಕೀನಿ ರೀ. ಈಗ ಎರಡು ಸೇರಿ ಸ್ವಲ್ಪ ಕೆಂಪಗಾಗತ್ತನ ನಾನು ಹುರಿತೀನಂತ್ರಿ. ನೋಡಿರಿ ಪರ್ಫೆಕ್ಟಾಗಿ ಹುರಿದಾವ್ರಿ. ಈಗ ಇವಕ್ಕೆ ತೆಗೆದೇನು ಮಾಡ್ತೀನಿ ರೀ, ಬೇರೆ ಪ್ಲೇಟ್ನಾಗ ಹಾಕಿಟ್ಬಿಡ್ತೀನಂತ. ಈಗ ಇದೇ ಪ್ಯಾನಿನಾಗ ಏನು ಮಾಡ್ತೀನಪ್ಪ ಅಂತಂದ್ರೆ 1 ಚಮಚ ತುಪ್ಪ ಹಾಕ್ತೀನಂತ್ರಿ. ಈ ತುಪ್ಪ ಹಿಂಗೆ ಕರಗ್ತಂದ್ರೆ ಒಂದು ಸ್ವಲ್ಪ ಇಲ್ಲಿ ಅಂಟು ತೊಗೊಂಡಿನ್ರಿ ನಾ. ಈ ಅಂಟು ಇದ್ರಾಗ ಹಾಕಿ ಸ್ವಲ್ಪ ಹುರಿತೀನಂತ್ರಿ. ನೀವು ಬೇಕಾದ್ರೆ ಡೈರೆಕ್ಟಾಗಿನೂ ಹಾಗೆ ಹಾಕ್ಬೋದು ಗ್ರೈಂಡ್ ಮಾಡಿಕೊಂಡು. ಆದರೆ ನಾನು ಸ್ವಲ್ಪ ಹಿಂಗೆ ಹುರಿದೇನು ಮಾಡ್ತೀನಿ ರೀ ಹಾಕ್ಬಿಡ್ತೀನಿ. ಬೇಕಾದ್ರೆ ನೀವು ಡೀಪ್ ಫ್ರೈ ಮಾಡಿದ್ರೂ ನಡೀತದ್ರಿ. ನಾನು ಸುಮ್ಮನೆ ಹಿಂಗೆ ಶಾಲೋ ಫ್ರೈ ಮಾಡಿ ಏನು ಮಾಡ್ತೀನಪ್ಪ ಅಂತಂದ್ರೆ ಇವಕ್ಕೆ ಬಳಸ್ಕೊತೀನಂತ ಅವನು ತೆಗೆದಿಟ್ಟೀನಿ ರೀ. ಅದೇ ಪ್ಯಾನಿನಾಗ ಏನು ಮಾಡೀನಿ ರೀ, ಒಂದಿಸು ಇಲ್ಲಿ ಬಾದಾಮಿ ಮತ್ತು ಗೋಡಂಬಿ ಹಾಗೆ ಇಲ್ಲಿ ಖರ್ಬೂಜ ಬೀಜ ಮತ್ತು ಕುಂಬಳಕಾಯಿ ಬೀಜಗಳು ತೊಗೊಂಡಿನಿ ರೀ. ಈಗ ಇವಕ್ಕೂ ಸ್ವಲ್ಪ ಹುರಿತೀನಿ ರೀ. ಇವಕ್ಕೇನು ಜಾಸ್ತಿ ಬಣ್ಣ ಬರೋದು ಬೇಕಾಗಿಲ್ಲ, ಸ್ವಲ್ಪ ಬಿಸಿ ಆದ್ರೂ ಸಾಕ್ರಿ. ಈಗ ಇವಕ್ಕೂ ತೆಗೆದಿಡ್ತೀನಂತ. ಮತ್ತೀಗ 1 ಚಮಚ ತುಪ್ಪ ಹಾಕ್ಲತ್ತೀನಿ ರೀ. ಇದ್ರಾಗ 1 ಬಟ್ಟಲು ಮಖಾನ ಸೇರಿಸ್ಬಿಡ್ತೀನಂತ್ರಿ. ನಿಮಗೆ ಇಷ್ಟ ಇಲ್ಲಾಂದ್ರೆ ಬಿಡ್ರಿ, ಆದರೆ ಸೇರಿಸ್ದ್ರೆ ಭಾಳ ಚಲೋ ರೀ. ಎಷ್ಟು ಹೆಲ್ದಿ ಅವ ಅಂತ ನಿಮಗೆ ಗೊತ್ತೇ ಇದ್ದಿರಬೇಕು. ಈಗ ಇವಕ್ಕೂ ಸ್ವಲ್ಪ ಬಣ್ಣ ಬರತ್ತನ ಕ್ರಿಸ್ಪಿ ಆಗತ್ತನ ಹುರಿದೇನು ಮಾಡ್ತೀನಿ ರೀ, ಇವಕ್ಕೂ ತೆಗೆದಿಟ್ಬಿಡ್ತೀನಂತ. ಈಗ ನೋಡಿರಿ ಸ್ಟವ್ ಆಫ್ ಮಾಡಿಬಿಡ್ತೀನಿ ರೀ ನಾನು. ಅದೇ ಪ್ಯಾನಿನಾಗ 1 ಬಟ್ಟಲು ಇಲ್ಲಿ ಒಣ ಕೊಬ್ಬರಿ ತುರಿದು ಸೇರಿಸ್ಲತ್ತೀನಿ ರೀ. ಇದಕ್ಕೇನು ನಾವು ಹುರ್ಕೊಳ್ಳೋದು ಬ್ಯಾಡ್ರಿ, ಸ್ವಲ್ಪ ಬಿಸಿ ಆದ್ರೆ ಸಾಕು. ಅದಕ್ಕೆ ನಾನು ಸ್ಟವ್ ಆಫ್ ಮಾಡಿ ಇದು ಹಾಕೀನಿ ರೀ. ಈಗ ಇದಕ್ಕೂ ತೆಗೆದೇನು ಮಾಡ್ತೀನಿ ರೀ ಇಟ್ಬಿಡ್ತೀನಂತ. ಈಗ ಎಲ್ಲ ಆರ್ಲಕ್ಕ ಬಿಟ್ಬಿಡ್ಬೇಕ್ರಿ. ಆರಿದಾದ್ಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಈಗ ಅಗಸಿ ಬೀಜ ಮತ್ತು ಎಳ್ಳಿಗೆ ಏನು ಮಾಡ್ತೀನಿ ರೀ, ನಾ ಪುಡಿ ಮಾಡ್ಕೊಂಡು ತರ್ತೀನಿ. ಪೂರ್ತಿ ನುಣ್ಣಗೂ ಮಾಡ್ಕೊಂಡು ಬರಬಾರ್ದು, ಸ್ವಲ್ಪ ತರಿನೇ ಇರಬೇಕ್ರಿ. ಈಗ ಒಂದು ಬುಟ್ಟ್ಯಾಗ ತೆಗ್ದುಬಿಡ್ತೀನಂತ. ಅದೇ ಜಾರಿನಾಗ ಈಗ ಮಖಾನ ಸೇರಿಸ್ತೀನಂತ್ರಿ. ಇದು ಬೇಕಾದ್ರೆ ನೀವು ಪೂರ್ತಿ ಪುಡಿ ಮಾಡ್ಕೊಂಡು ತರ್ರಿ. ಈಗ ಇದನ್ನು ಅದ್ರಾಗೆ ಸೇರಿಸ್ಬಿಡ್ತೀನಂತ್ರಿ. ಈಗೇನು ನಾವು ಫ್ರೈ ಮಾಡಿಟ್ಕೊಂಡಿದ್ದೇವಲ್ರಿ ಡ್ರೈ ಫ್ರೂಟ್ಸು, ಅವು ಸೇರಿಸ್ತೀನಿ ರೀ. ಹಾಗೆ ಇದ್ರಾಗ ನಾನು ಹುರಿದಿಟ್ಟಿದ್ದು ಅಂಟನ್ನು ಸೇರಿಸ್ಬಿಡ್ತೀನಂತ್ರಿ. ಈಗ ಇವಕ್ಕೂ ಪುಡಿ ಮಾಡ್ಕೊಂಡು ತರ್ತೀನಂತ. ಇವಕ್ಕೂ ಅಷ್ಟೇ ರೀ, ಪೂರ್ತಿ ನಾ ಪುಡಿ ಮಾಡಿ ತಂದಿಲ್ಲ, ಸ್ವಲ್ಪ ತರಿನೇ ಅವ ರೀ. ಈಗ ಕೊಬ್ಬರಿ ಬೇಕಾದ್ರೆ ನೀವು ಹಾಗೇನೂ ಸೇರಿಸ್ಬೋದು, ಇಲ್ಲ ಸ್ವಲ್ಪ ಗ್ರೈಂಡ್ ಮಾಡ್ಕೊತೀರಂದ್ರೆ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡು ತಂದು ಸೇರಿಸ್ಬೋದು. ಹೆಂಗೆ ಮಾಡಿದ್ರೂ ನಡೀತದ್ರಿ. ಈಗ ಎಲ್ಲ ಗ್ರೈಂಡ್ ಮಾಡ್ಕೊಳ್ಳೋ ಪ್ರೊಸೆಸ್ಸು ಆಗ್ಯಾದ್ರಿ. ಈಗ ಇದ್ರಾಗ ಫ್ಲೇವರ್ಸ್ ಎಲ್ಲ ಏನು ಮಾಡ್ತೀನಿ ರೀ ಅಂತಂದ್ರೆ ಒಂದಿಷ್ಟೇ ಇಲೈಚಿ ಪುಡಿ ಹಾಕ್ಲತ್ತೀನಿ ರೀ. ಏಲಕ್ಕಿ ಪುಡಿ ಸೇರಿಸ್ಲತ್ತೀನಿ ರೀ. ಒಂದು 4-5 ಇಲೈಚಿ ಕುಟ್ಟಿ ಪುಡಿ ಮಾಡಿ ತಂದು ಹಾಕೀನಿ ರೀ. ಈಗ ಬೈಂಡಿಂಗ್ ಬೇಕಲ್ರಿ, ಈಗ ಏನು ಮಾಡಬೇಕಪ್ಪ ಅಂತಂದ್ರೆ ಹಾಗೆ ರುಚಿನೂ ಬೇಕಲ್ಲ, ಅದಕ್ಕೆ ನಾವೀಗ ಒಂದು ಸಿರಪ್ ಮಾಡ್ಕೋಬೇಕಾಗ್ತದ್ರಿ. ಇಲ್ಲಿ ನೋಡ್ರಿ ನಾನು ಒಂದು ದೊಡ್ಡ ಬಟ್ಟಲು ತುಂಬ ಬೆಲ್ಲ ತೊಗೊಂಡಿನಿ ರೀ. ಯಾವ ಬಟ್ಟಲಿಂದ ಅಗಸಿ ತೊಗೊಂಡಿದ್ದಲ್ರಿ ಅದರದ್ದು ಏನು ಮಾಡಿನಪ್ಪ ಅಂತಂದ್ರೆ 1 ಬಟ್ಟಲ ಮೇಲೆ 1/4 ಬಟ್ಟಲು ರೀ, ಅಂತಂದ್ರೆ 1/4 ಬಟ್ಟಲು ನಾ ಇಲ್ಲಿ ಬೆಲ್ಲ ತೊಗೊಂಡಿನಿ ರೀ. ಈಗ ಅದ್ರಾಗ ಒಂದು 4 ಚಮಚ ನೀರು ಹಾಕೀನಿ. ನೀರು ಯಾಕಪ್ಪ ಹಾಕೀನಿ ಅಂತಂದ್ರೆ ಅದು ಬೆಲ್ಲ ನಮ್ಮ ಪ್ಯಾನಿಗೆ ಅಂಟ್ಕೋಬಾರ್ದಂತ ಅಷ್ಟೇ ನೀರು ಹಾಕೀನಿ ರೀ. ಅದಕ್ಕೆ ಬಿಲ್ಕುಲ್ ಕಮ್ಮಿ ನೀರು ಹಾಕ್ಬೇಕ್ರಿ. ಮತ್ತು ಪಾಕ ಗೀಕ ಏನು ಮಾಡ್ಕೊಳ್ಳೋದು ಬ್ಯಾಡ್ರಿ, ಹಿಂಗೆ ಬೆಲ್ಲ ಕರಗ್ದ್ರೆ ಸಾಕ್ರಿ. ಮತ್ತು ಪಾಕ ಆಯ್ತಂದ್ರೆ ನಮಗೆ ಉಂಡೆ ಕಟ್ಲಕ್ಕ ಬರಲ್ರಿ. ನೋಡ್ರಿ ಬೆಲ್ಲ ಕರಗ್ಯದಲ್ರಿ. ಈಗೇನು ಮಾಡ್ತೀನಪ್ಪ ಅಂದ್ರೆ ತಂದು ಇದ್ರಾಗ ಬರಕ್ಕೆ ಬಿಡ್ತೀನಂತ್ರಿ. ಅಂದ್ರೆ ಏನ್ರಿ ಸೋಸ್ಕೋತೀನಂತ. ಮೊದಲ ಏನಾರ ಕಸ ಕಡ್ಡಿ ಏನಾರ ಇದ್ರೂ ಎಲ್ಲ ಕ್ಲೀನ್ ಮಾಡಿ ಸೋಸ್ಕೋತೀನಂತ. ನೋಡ್ರಿ ಎಲ್ಲ ಹಾಕೋದಾಗ್ಯದ. ಈಗ ಬಿಸಿ ಅದಲ್ರಿ, ಹೀಗಾಗಿ 1 ಸ್ಪೂನ್ ತೊಗೊಂಡು ಮೊದಲು ಏನು ಮಾಡ್ತೀನಿ ರೀ, ಎಲ್ಲ ಚೆಂದ ಕಲಿಸ್ಕೊತೀನಂತ. ಇಲ್ಲ ನಮಗೆ ರುಚಿ ಜಾಸ್ತಿ ಬೇಕಪ್ಪ ಅಂತಂದ್ರೆ ನಾವೇನು ಮಾಡಬೇಕಾಗ್ತದ್ರಿ, ಇನ್ನೂ ಒಂದು 1/4 ಬಟ್ಟಲು ಬೆಲ್ಲ ಜಾಸ್ತಿ ಸೇರಿಸ್ಕೋಬೇಕಾಗ್ತದೆ. ನಾ ಇಲ್ಲಿ ಮೀಡಿಯಮ್ ರುಚಿ ಇಟ್ಟೀನಿ ರೀ.
ಈಗ ಸ್ವಲ್ಪ ಆರ್ಯದಲ್ರಿ. ಈಗ ನಾನು ಕೈಲಿಂದ ಏನು ಮಾಡ್ತೀನಪ್ಪ ಅಂದ್ರೆ ಚಂದ ಕಲಸ್ಕೊತೀನಂತ್ರಿ. ಹಾಗೆ ಇದ್ರಾಗ 1 ಚಮಚ ತುಪ್ಪ ಸೇರಿಸ್ತೀನಂತ. ಬೇಕಾದ್ರೆ ಜಾಸ್ತಿನೂ ಸೇರಿಸ್ರಿ ನಡೀತದ. ಈಗೆಲ್ಲ ಹಿಂಗೆ ಕಲಸ್ಕೊತೀನಂತ್ರಿ. ನಿಮಗೇನಾರ ಈ ಮಿಕ್ಸ್ಚರು ಡ್ರೈ ಅನ್ನಿಸ್ಲತ್ತಿತ್ತಂದ್ರೆ ಏನು ಮಾಡಿರಿ, ಕಾಯ್ದಾರಿದ್ದು ಹಾಲು ತಂದು ಸೇರಿಸಿ ಉಂಡೆ ಕಟ್ಬೋದ್ರಿ. ಇಲ್ಲಾಂದ್ರೆ ತುಪ್ಪ ಸ್ವಲ್ಪ ಅಳಸ್ ಮಾಡಿನೂ ಹಾಕಿ ಉಂಡೆ ಕಟ್ಬೋದ್ರಿ, ನಡೀತದ. ಈಗ ನೋಡ್ರಿ ನಮ್ಮದು ಉಂಡೆ ಇಲ್ಲಿ ರೆಡಿ ಆಗ್ಯದ. ಎಲ್ಲ ಉಂಡೆ ಮಾಡಿ ನಾನು ನಿಮಗೆ ತೋರಿಸ್ತೀನಂತ್ರಿ. ನೋಡ್ರಿ ಏನು ಪರ್ಫೆಕ್ಟಾಗಿ ಬಂದಾವ ಅಂತ. ನೋಡ್ರಿ ನಮ್ಮದು ಅಗಸಿ ಬೀಜದ್ದು ಹೆಲ್ದಿ ಉಂಡೆ ಇಲ್ಲಿ ರೆಡಿ ಆಗ್ಯಾವ್ರಿ. ನೀವು ಟ್ರೈ ಮಾಡಿರಿ ಮತ್ತು ಹೆಂಗೆ ಅನ್ನಿಸ್ತಂತ ನಂಗೆ ಕಾಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ. ಮತ್ತೆ ಸಿಗ್ತೀನಂತ್ರಿ. ಥ್ಯಾಂಕ್ ಯು.